ಮತ್ತೆ ಅವನ್ನೆಲ್ಲ ಉಂಡಲಾಗ್ತದೆ ನೀವು ಕೆಲಸ ಮಾಡ ಆಳ್ರವರು ನಿಮ್ ಮೊದಲು ಕೆಲಸ ಮಾಡ ಉಂಡಾಡ್ರೆ ನಾನು ಇಲ್ಲಿ ಮಾಡು ನಾನು ಈ ಅಧ್ಯಕ್ಷರ ಮಂಡಳಿಯ ನಿಮ್ಮ ಸೇವಕ ನೀವು ಕನ್ನಡ ನಾ ಬಂದಿರಿ ನಾವೆಲ್ಲ ಬಂದಿಲ್ವಾ ಇದು ಯಾರಾಯ್ತು ನೀವ ಯಾರಾಯ್ತು ನೀವೆಷ್ಟು ನೀವು ಸಾವಿರ ಹೋಗ್ಬೋದ್ರೆ ನಾವು ನೀವು ಕರ್ನಾಟಕ ನಾವು ಓಡ್ಬೋದಾ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ನಾವು ಓಡ್ಬೇಕು ಏನಾದ್ರು ಆಗ್ಬಿಟ್ಟು ಫೋನ್ ಮಾಡಿದ್ರೆ ನಾವು ಇಲ್ಲಿ ಓಡ್ಬೇಕು ನಮ್ಮ ಊರಿಗೆ ಬಂದು ಬರ್ಬೋದು ಬಂದಿಲ್ಲ ನೀವು ಯಾವ ಸಾವಿರ ಹೋಗ್ಬೋದು ನೀವು ಆಗ ತಿಳ್ಕೋತೀನಿ ನಾನು ಸುಪ್ರೀಮೋ ನಾನು ಇದೆಲ್ಲ ಭಿಕ್ಷೆ ಬಿಟ್ಟಿದ್ದೀನಿ ಈಗ ಶಿವಕುಮಾರ್ ಯಾವ ಊಟ ಮಾಡ್ತಾರೆ ನೋಡಿ ಅಲ್ಲವರೆಗೂ ಮನುಷ್ಯನಿಗೆ ಕೂದಲು ಬಂದ ಏನಾಗಲಿ ನಾನು ನೋಡಿ ನೀವುಗಳು ಇದೇ ನಮ್ಮ ಮನಸ್ಥಿತಿಗಳು ನಮ್ಮ ಜ್ಞಾನ ನೋಡಿ ಕೂದಲ ಏನಾದ್ರು ಮಾಡಬೇಕು ಅಂದ್ರೆ ನೀವು ನೋಡಿ ನಮ್ಮ ಆಯುಧ ನಮ್ಮ ಆಯುಧ ಶಾಂತಿ ಶಿಸ್ತು ಯಾವ ಕಣ್ಣಿಂದ ಯಾವ್ದು ಬುಲೆಟಿಂದ ತರಕ್ಕಾಗಲ್ಲ ಶಾಂತಿ ಶಿಸ್ತು ನಮ್ಮ ರೈತರ ಆಯುಧಗಳು ಆ ಶಾಂತಿ ಶಿಸ್ತು ನಾವು ಬಳದ ಬೇಕಾದ ಇಲ್ಲಿ ಪೋಲಿಸಬೇಕಾಗಲ್ಲ ಯಾರು ಮಾಡಲ್ಲ ಅದೇ ಗಲಾಟೆ ಮಾಡಿದ್ರೆ ಬರ್ಬೋದು ಶಾಂತಿ ಶಿಸ್ತು ಎಲ್ಲಿರ್ತದೆ ಅಲ್ಲಿ ಯಾರು ನಮ್ಮ ಮುಟ್ಟಕ್ಕಾಗಲ್ಲ ನೀವು ಇದನ್ನ ನಾವು ತಿಳ್ಕೋಬೇಕು ಒಡಲಾಟದಿಂದ ಈ ಕೋಪದಿಂದ ಮಾಡಕ್ಕಾಗಲ್ಲ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ರೈತರ ಖುಷಿಗೆ ಇವತ್ತು ಗೊತ್ತು ಅವನು ಏನೋ ಹೇಳೋಣ ಸುಮಾರು ಜನ ಏನೇನು ಮಾತಾಡ್ಬೇಕೆಲ್ಲ ಮಾತಾಡ್ತಾರೆ ನಾವು ಅದೇ ಗ್ರಾಹಕರು ಹೇಳೋಣ ಗ್ರಾಹಕರು ನೀವೆಲ್ಲ ಬರದೆ ಹೋದ್ರೆ ನಮ್ಮ ಭೂಮಿ ಕಿತ್ತಂದ್ರೆ ನೀವು ಮುಂದಕ್ಕೆ ಅಲ್ಲ ಇಲ್ಲ ಹಾಗಾಗಿ ಏನು ಬೆಂಗಳೂರಿನ ಜನತೆ ಇದ್ದರೆ ಇನ್ನಷ್ಟು ಬೆಂಗಳೂರು ಬೆಳೆದ್ರೆ ಏನಾಗೋದು ನಿಮ್ಮ ಪರಿಸ್ಥಿತಿ ಗಾಳಿ ಬಿಟ್ಕೊಡ್ಬೇಕಾಗ್ತದೆ ನೀವು ಮೀಸಿಗಳಿಗೆ ಏನ್ ಪಾರ್ಕ್ ಮಾಡ್ತಾರೆ ಪರಿಸರ ಎಲ್ಲ ಆಗಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ ಏನ್ ಟೌನ್ಶಿಪ್ ಅದು ಯಾಕೆಂದ್ರೆ ಭೂಮಿಯ ಮಹತ್ವದ ಒಂದು ಭೂಮಿ ನಮಗೂ ಗೊತ್ತಿಲ್ಲ ಯಾರು 7 ಕೋಟಿ ಕೊಡಕ್ ಹೋಗಿರ್ತಲ್ಲ ಹಾಗಾಗಿ ಶಿವಕುಮಾರ್ ಹೇಳೋಣ ಈಗ ಮಾನ ಮರ್ಯಾದೆ ರೈತನ ಅನ್ನ ಊಟ ಮಾಡ್ತಾರೆ ಇವತ್ತೇ ಕೈ ಬಿಡಿ ಇಡೀ ಗಿರಿ ಎಲ್ಲರೂ ಬರಕ್ಕಾಗಲ್ಲ ಅಲ್ಲಿಂದ ಏನು ಬೆಳಗಾವಿಯಿಂದ ಒಂದು ಮುಖಂಡಗಳು ಬರ್ಬೋದು ರೈತರು ಬರಕ್ಕಾಗಲ್ಲ ಆ ರೈತರು ಅಲ್ಲಲ್ಲೇ ತಿಳ್ಕೊಂಡು ಮತ್ತೆ ಎಲ್ಲಾ ಉಸ್ತುವಾರಿ ಸಚಿವರಿಗೆ ಇದು ಬೀಳವರೆಗೂ ನೀವು ಎಲ್ಲೇ ಬನ್ನಿ ಎಲ್ಲೇ ಹೋಗಿ ನಿಮಗೆ ತಪ್ಪು ಮಾಡ್ತಾ ಇರ್ಬೋದು ಟಮಟಲ್ ಹೊಡೆದಿರ್ಬೋದು ನಮ್ಮ ಬಂದು ರೈತರಿಗೆ ಯಾವ ತರ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಎದುರಿಸಬೇಕಾಯ್ತು ಶಿವಕುಮಾರ್ ಅವರೇ ಇಡೀ ಜನರ ವಿರೋಧ ಕಟ್ಟಿವಿ ಏನು ಇದು ಯಾವ ಪಕ್ಷದ ರಾಜಕಾರಣ ಅಂತ ತಿಳ್ಕೊಬೇಡಿ ರೈತರ ತಾಯಿ ನಮ್ಮ ತಾಯಿದು ಜಮೀನು ಏನ್ ಸಂಬಂಧ ಇದೆ ಆ ಸಂಬಂಧ ಇದೆ ನಮ್ಮ ತಾಯಿನ ಮಾತ್ರ ಕೂತ್ಕೊಳ್ಳಲ್ಲ ಅಲ್ಲಿ ಕೂತಿರೋರು ತಾಯಿ ಮಾರು ನಾವು ಇರೋರು ತಾಯಿಯ ಮಕ್ಕಳು ಈ ಮುಂದಿನ ಮಕ್ಕಳು ನಾವೆಲ್ಲ ಎದ್ರೆ ಶಿವಕುಮಾರ್ ಅವರ ಉಪ್ಪದ ಉರುಬಿಟ್ರೆ ಮೂಟೆ ಮಾಡಿ ಕುರ್ಚಿ ಸಮೇತ ಕೆಳಗೆ ಬಿಡ್ಬೇಕಾಗ್ತದೆ ಹಾಗಾಗಿ ಏನು ಪ್ರಿಯಾಂಕಾ ಗಾಂಧಿ ಅವರೇ ರಾಹುಲ್ ಗಾಂಧಿ ಅವರೇ ನರೇಂದ್ರ ಮೋದಿ ಅವರೇ ಈ ವಿರೋಧ ಪಕ್ಷದಲ್ಲಿ ನಿಮ್ಗೆಲ್ಲ ಹೇಳ್ತಾ ಇದ್ದೀವಿ ನೀವೆಲ್ಲ ಸೇರಿ ಏನು ಇವತ್ತು ಸರ್ಕಾರ ಹೇಳಿ ಇದನ್ನ ಕೈ ಬಿಡಬೇಕು ಇಲ್ಲ ಅಂದ್ರೆ ನಿಮ್ಗೆಲ್ಲ ಭಾಗವಾಗಿ ಪ್ರಿಯಾಂಕಾ ಗಾಂಧಿ ಇದೆ ನರೇಂದ್ರ ಮೋದಿ ಇರ್ಬೋದು ನರೇಂದ್ರ ಮೋದಿ ಬೇರೆ ಕೊಡ್ಬೋದು ರಾಹುಲ್ ಗಾಂಧಿ ಎಲ್ಲರಿಗೂ ಭಾಗ ಹೇಳಿ ಅದಕ್ಕಾಗಿ ನೀವು ಸಿಎಂ ಆಗಿರೋದು ಆ ಭಾಗನ ಕೊಡಕ್ ಕೊಡಲ್ಲ ಕರ್ನಾಟಕ ನಿಮ್ ಕೈ ಕೊಡಕ್ ಕೊಡಲ್ಲ ನರೇಂದ್ರ ಮೋದಿ ಪಾತ್ರ ಇದೆ ನೀವು ಶುರುವಾಗಿ ಬರೀ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಒಪ್ಪಂದ ತಿಳ್ಕೊಬೇಡಿ ಎರಡು ಮಂಜು ಕಿರಣ್ ಎಲ್ಲನೋ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನಮಗೆ ಇವ್ರು ಕಿವಿಗೆ ಹೂ ಮುಟ್ಟಿದ ಒತ್ತು ಏನಪ್ಪಾ ಅಂದ್ರೆ ಬಾವು ಬಿಟ್ಕೊಳ್ಳಿ ಯಾವ್ದಾದ್ರು ಉಳ್ಕಡಿ ಇಟ್ಕೊಂಡು ಹತ್ಕತ್ತೀವಿ ಅಂತಲ್ಲ ಅದು ಯಾರ್ಯಾರು ಬರ್ಲಿ ನಮ್ ಜಮೀನು ಉಳಿಸ್ಕೊಳ್ಳಿ ಅಂತ ನಮ್ದು ಮಾತೃ ಹೃದಯ ನಮ್ಮ ರೈತರು ಯಾರ್ಯಾರು ಬಂದ್ಬಿಟ್ರೆ ಬರ್ಲಿ ಬೇಡ ಅನ್ಬಾರ್ದು ನಮ್ಮ ಜಮೀನು ಉಳಿಸ್ಕೊಳ್ಳಿ ಅಂತ ಅಷ್ಟು ನೀವು ಮಾಡ್ಕೊಂಡ್ರೆ ಹೊತ್ತು ನಿಮಗೂ ಗೊತ್ತು ಅವರು ಕಾಳಜಿ ಅಂತಲ್ವಾ ಬಾವು ಬಿಟ್ಬಿಟ್ಟು ಯಾವ್ದೋ ಒಂದು ಹುಲ್ಸಿದ್ರು ನಾವು ಜೀವ ಉಳಿಸ್ಕೋಬೇಕಾದ್ರೆ ಕೈ ಇಟ್ಕೋಬೇಕಾದ್ರೆ ಅನುಭವಿಸ್ತಾರೆ ನಾವು ಬಿಡುವುದಿಲ್ಲ ಯಾರು ಕುಡಿಯಕ್ಕೆ ಬಂದ್ರೆ ಜಮೀನು ಉಳಿಸ್ರೆ ಎಷ್ಟೋ ಬಾಧಿತ ಯಾರು ಬರ್ಲಿ ಕಾಯಿಗಳು ಕಾಟ್ರು ಯಾರು ಬಂದು ನಮ್ಮ ಜಮೀನು ಉಳಿಸಪ್ಪ ಅಂತ ಹೋಗಬೇಕಲ್ವಾ ಹೇಳಿ ಹಾಗಾಗಿ ಕಳ್ಳರು ಅಂತ ನಿಮ್ಗೆ ಗೊತ್ತೇ ಗೊತ್ತಲ್ಲ ಕಳ್ಳರವರು
ಗೊತ್ತು ನಿಮ್ಗೆ ಕಳ್ಳರು ಅಂತ. ಇವ್ರಿಗೆ ನೆಚ್ಚಿನ ಕಳ್ಳರು ಅಂತ ಗೊತ್ತು, ಅತಿ ನೆಚ್ಚಿನ ಬಿಜೆಪಿ ಕಳ್ಳರು ಗೊತ್ತು ನಿಮ್ಗೆ. ಹಾಗಾಗಿ ನಮ್ಮ ಜನಗಳಿಗೆ ಎಲ್ಲರೂ ಗೊತ್ತು ನಮ್ಮ ಅಸಹಾಯಕತೆ. ನೋಡಿ ಸಾಯಂಕಾಲ ಎಲ್ಲರೂ ನೀವು ಹೊಸ ಹೊಸ ಕರಕರದ್ರೆ ಕಪ್ಪಾಡಲೇ ಅಂತಾರೆ. ನೀವು ಒಂದೊಂದು ನೋಡಿ ಹೋರಾಟ ಎಲ್ಲರೂ ಬರ್ಬೇಕು ಅಂತ ಹೋರಾಟ ದಿಕ್ಕನ್ನು ನಾವು ಚೇಂಜ್ ಮಾಡ್ತೇವೆ. ಕಪ್ಪಟ ಕಟ್ಕೊಂಡು ಹಸ ಕರೀರಿ, ಕಪ್ಪಟ ಮೊದಲೇ ಕಪ್ಪೋಟ ಇಟ್ಬಿಟ್ಟು ಕೆಲಸ ಮಾಡಿ, ಹೇಳಿ ಕಪ್ಪೋಟ ಇಟ್ಬಿಟ್ಟು ಕೆಲಸ ಮಾಡಿ. ಸರ್ಕಾರ ವಿರೋಧ ಎಲ್ಲ ಊರಲ್ಲಿ ಮಾಡಿ, ಎಲ್ಲ ಗ್ರಾಮ ಪಂಚಾಯತಿ ಮುಂದೆ ಮಾಡಿ. ಈಗ ಓಟ್ ನಾವು ನಿಮ್ಮಲ್ಲೇ ಬಂದು ನಾವು ವಿಧಾನಸಭೆಗೆ ಬರ್ಬೇಕು ಅಂತ ರೂಲ್ಸ್. ಎಲ್ಲಿ ಓಟ್ ಹಾಕ್ತೀವಿ ಅಲ್ಲೇ ಹೋರಾಟ ಮಾಡಿ. ಎಲ್ಲಿ ನಾವು ಗೆಲ್ಲಿಸ್ತೀವಿ, ಎಲ್ಲಿ ನಾವು ಹಕ್ಕನ್ನು ಚಲಾಯಿಸ್ತೀವಿ, ಅಲ್ಲೇ ನಾನು ಹೋರಾಟ ಮಾಡೋ ತಾಕತ್ತು ನನಗಿದೆ. ಹಾಗಾಗಿ ರೈತ ಸಂಘಗಳಿಗೆ ಪಾಠ ಕಲಿಸಬೇಕಾಗಿಲ್ಲ. ಜನ ಇಷ್ಟೇ ಬಂದ್ರು ಅಷ್ಟೇ ಬಂದ್ರು ಅಲ್ಲ, ಇಡೀ ನಮ್ಮ ಹೋರಾಟ ಶಿವಕುಮಾರ್ ಅವ್ರಿಗೆ ಬಹಳಷ್ಟು ಈ ಭೂದಾಹ ಇದೆ, ಎಲ್ಲರಿಗೂ ಹೆಚ್ಚಾಗಿದೆ. ಇವ್ರಿಗೆ ಆ ಮನನ ನಾವಿಸ್ತೀವಿ. ನಿಮ್ ಜಮೀನನ್ನ ಇದೇ ತರ ನೀವು ಮಾಡುವೆ ಏನು ಮರುಜಪ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದು, ಅದೇ ತರ ಶಿವಕುಮಾರ್ ಅವರೇ ನಿಮ್ಮ ಆಂಗ್ಲಕ್ಕೆ ನುಗ್ಗಿ ನಿಮ್ಮ ಜಮೀನನ್ನ ನಾವು ತಿದ್ದಬೇಕಾಗ್ತದೆ. ನಿಮ್ಮ ಮನೆ ಒಳಗೆ ನುಗ್ಗಿ ನಮ್ಮನ್ನೇನಾದ್ರು ಕಂಡು ಬಂದ್ರೆ ನಿಮ್ಮ ಜಮೀನಿಗೆ ನೇರ ನಿಮ್ಮ ಪೊಲೀಸರು ನಿಮ್ಮ ಮಿಲಿಟರಿ ನಾವೇನು ಮಾಡಕ್ಕಾಗಲ್ಲ. ಏನು ಜೈಲಿಗೆ ನಿಮ್ಮ ಮನೆಗಳನ್ನು ಊಟ ಮಾಡಲ್ಲ, ನಿಮ್ಮ ಮನೆ ಶ್ರೀಮಂತರು ಊಟ ಮಾಡಲ್ಲ ಅಂತ ಊಟ ಕೊಡ್ತಾರೆ. ಕಳ್ಳನ್ಗೆ ಎಷ್ಟು ಕೊಟ್ರೆ ಗೊತ್ತಿನ ಎಷ್ಟು ಕೊಟ್ರೆ ಕಳ್ಳನ್ಗ 15 kg 15 kg ಅಕ್ಕಿ ಕೊಟ್ರೆ ನಿಮ್ಗೆ ಎಷ್ಟು ಕೊಡ್ತಾರೆ? 5 kg. ಕಳ್ಳರಿಗಿಂತೂ ನಾವು 650 850 ರೂಪಾಯಿ ಕೂಲಿ ಕೊಡ್ತಾರೆ ಅಲ್ಲಿ. ನಾವು 4 ಜನ ಜೈಲಿಗೆ ಹೋಗಲ್ಲ. ಎಷ್ಟು ಕೊಟ್ರು ನಮ್ಗೆ? 4 ಜನಕ್ಕೆ ಎಷ್ಟು ಕೊಟ್ರು? ಸಾಕಲ್ವಾ? ಜೈಲಿಗೆ ಹೋಗಲ್ಲ. ನಮ್ಮ ಜನ ಓಟ್ ಮಾಡಿ ಇವರು ಯೋಗ್ಯತೆ ನೀವು ಆರೆಸ್ಟ್ ಆಗಿ ಕುಡಿಯ ನೀರು ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ನೀವು ಆರೆಸ್ಟ್ ಆಗಿ ನೀರು ಬಾಯಿ ಮಾಡ್ಕೊಂಡ್ರು ಕೊಡಕ್ಕಾಗಲ್ಲ. ಇನ್ನು 140 ಕೋಟಿ ಜನಸಂಖ್ಯೆ ಅನ್ನ ಹಾಕಿದ ರೈತ ಇವರು ಏನು ಮಾಡಕ್ಕಾಗಲ್ಲ. ಹಾಗಾಗಿ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ. ಇದು ನಿಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ. ಬೇಡ 21ನೇ ತಾರೀಕು ಅಲ್ಲಿ ಇನ್ನೂ ತೀರ್ಮಾನ ತಗೋತೀವಿ. ಇಡೀ ಅದು ಐತಿಹಾಸಿಕ ದಿನ ಆಗಬೇಕು. ಅವತ್ತು ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನ ಮಾಡಿ ಎಲ್ಲೆಲ್ಲ ಚರ್ಚೆಗಳು ಆಗ್ತಾವಲ್ಲಿ ನಮ್ಮ ಅಧ್ಯಕ್ಷೀಯ ಮಂಡಳಿ ಚರ್ಚೆಗಳು ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ದೊಡ್ಡ ಮಟ್ಟದಲ್ಲಿ 21ನೇ ತಾರೀಕು ಜೊತೆಗೆ ನನಗೆ ಹೇಳ್ತಾ ಇದ್ವಿ. ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಬಂದ್ರೆ ಸಿಎಂ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಇದೇ ವಿಷಯ ಇಟ್ಟಿದ್ರಲ್ಲಿ 1 ಇಂಚು ಭೂಮಿನೂ ಈಗಾಗಲೇ ಬೆಂಗಳೂರಲ್ಲಿ ಅದೆಷ್ಟು 60,000 70,000 ಸೈಟ್ಗಳು ಇದಾವಂತ, 15 ಏನು ಮಾಡಿಲ್ಲ. ಅದೆಷ್ಟೋ ಲಕ್ಷಕ್ಕೂ ಎಕರೆ ಸ್ವಾಧೀನ ಪಡಿಸ್ಕೊಂಡ್ರೆ ಅದಕ್ಕೆ ಏನು ಮಾಡಿಲ್ಲ ಇವರು. ಅನ್ನ ಎಲ್ತಿದ್ದಲ್ಲಿ ಇವರು ಅದು ಗ್ರಾಹಕರಿಗೆ ಮತ್ತೆ ಅನ್ನ ತಿಂದ ಎಲ್ಲ ನನ್ನ ಮುಖಾಂತರ ನಾವು ಅವರೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮತ್ತೆ ಮಾಧ್ಯಮ ಮಿತ್ರರು ಬಹಳಷ್ಟು ನಮ್ಮ ಹೋರಾಟ ನಾವು ಎಷ್ಟು ಜನ ಸೇರಿದ್ವಿ ಅದನ್ನ ಅವ್ರ ಮುಖಾಂತರ